ನಮಸ್ಕಾರ. ನಿಮಗೆ ಗೊತ್ತಾ, ನಮ್ಮ ದೇಶದಲ್ಲಿ ಸುಮಾರು 90% ರೈತರು ಅವರಿಗೆ ಅರಿವೇ ಇಲ್ಲದಂತೆ ಒಂದು ಸಾಮಾನ್ಯ ತಪ್ಪನ್ನು ಮಾಡ್ತಾರೆ. ಇದರಿಂದ ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವುದೇ ಇಲ್ಲ. ಅಷ್ಟಕ್ಕೂ ಯಾಕೆ ಅವರ ಬೆಳೆ ಅಂದುಕೊಂಡಷ್ಟು ಬರೋದಿಲ್ಲ? ಏನದು ಸಣ್ಣ ತಪ್ಪು? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಅದರ ಬಗ್ಗೆನೇ ಮಾತಾಡೋಣ. 90%. ಅಬ್ಬಾ, ಇದೇನು ಸಣ್ಣ ಸಂಖ್ಯೆ ಅಲ್ಲ ಅಲ್ವಾ? ಅಂದ್ರೆ ಪ್ರತಿ 10 ರೈತರಲ್ಲಿ 9 ಜನ ತಮ್ಮ ಶ್ರಮದ ಬಹುದೊಡ್ಡ ಪಾಲನ್ನ ಸುಲಭವಾಗಿ ಸರಿಪಡಿಸಬಹುದಾದ ಒಂದು ಸಣ್ಣ ತಪ್ಪಿನಿಂದ ಕಳ್ಕೊಳ್ತಿದ್ದಾರೆ. ಈ ತಪ್ಪು ಅವರ ಇಳುವರಿ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಈ ಚಿತ್ರದಲ್ಲಿರೋ ನೋವಿದೆಯಲ್ಲ, ಇದು ನಮ್ಮ ದೇಶದ ಎಷ್ಟೋ ರೈತರ ಕಥೆ. ಹಗಲು ರಾತ್ರಿ ಬೆವರು ಸುರಿಸಿ ಒಳ್ಳೆ ಗೊಬ್ಬರ ಹಾಕಿ ನೀರು ಹಾಯಿಸಿದ್ರೂ ಕೊನೆಗೆ ಕೈಗೆ ಸಿಗೋ ಇಳುವರಿ ಮಾತ್ರ ನಿರಾಸೆ ಮೂಡಿಸ್ದೆ. ಯಾಕಾಗುತ್ತೆ ಹೀಗೆ? ಈ ಹತಾಶೆಯ ಹಿಂದಿರೋ ನಿಜವಾದ ಕಾರಣವಾದ್ರೂ ಏನು? ಸರಿ, ಹಾಗಾದ್ರೆ ಆ ರಹಸ್ಯ ಏನು ಅಂತ ನೋಡೋಣ ಬನ್ನಿ. ಈ ಒಂದು ಸಾಮಾನ್ಯ ತಪ್ಪು ನಮ್ಮ ಎಲ್ಲಾ ಶ್ರಮ ಮತ್ತು ಖರ್ಚನ್ನ ವ್ಯರ್ಥ ಮಾಡಿಬಿಡಬಹುದು. ನಾವು ಆಳವಾಗಿ ಯೋಚಿಸಿದ್ರೆ ಇದರ ಹಿಂದಿರೋ ಕಾರಣ ತುಂಬಾನೇ ಸಿಂಪಲ್. ಆ ದೊಡ್ಡ ತಪ್ಪು ಬೇರೇನೂ ಅಲ್ಲ, ಬೀಜಗಳನ್ನ ತಪ್ಪು ಆಳದಲ್ಲಿ ಬಿತ್ತೋದು. ಹೌದು, ಕೇಳೋಕೆ ಸಿಂಪಲ್ ಅನ್ಸ್ಬೋದು, ಆದ್ರೆ ಇದು ಸತ್ಯ. ಬೀಜವನ್ನ ಮಣ್ಣಿನ ತುಂಬಾ ಆಳಕ್ಕೆ ಹಾಕಿದ್ರೂ ಪ್ರಾಬ್ಲಮ್, ತೀರಾ ಮೇಲೆ ಬಿತ್ತಿದ್ರೂ ಪ್ರಾಬ್ಲಮ್. ಈ ಒಂದು ಸಣ್ಣ ನಿರ್ಧಾರವೇ ಇಳುವರಿಯಲ್ಲಿ ದೊಡ್ಡ ವ್ಯತ್ಯಾಸ ತರುತ್ತೆ. ಹಾಗಾದ್ರೆ ಈ ಬಿತ್ತನೆ ಆಳ ಅಷ್ಟೊಂದು ಯಾಕೆ ಮುಖ್ಯ? ಇದರ ಹಿಂದೆ ಒಂದು ಸಿಂಪಲ್ ಸೈನ್ಸ್ ಇದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಎಲ್ಲವೂ ಕ್ಲಿಯರ್ ಆಗತ್ತೆ. ಇಲ್ನೋಡಿ, 2 ತರಹದ ತಪ್ಪುಗಳು. ಒಂದ್ಕಡೆ ಬೀಜವನ್ನ ತುಂಬಾ ಆಳವಾಗಿ ಹಾಕಿದಾಗ ಏನಾಗತ್ತೆ? ಅದಕ್ಕೆ ಉಸಿರಾಡೋಕೆ ಬೇಕಾದ ಆಮ್ಲಜನಕನೇ ಸಿಗಲ್ಲ. ಹಾಗಾಗಿ ಮೊಳಕೆ ಒಡೆಯೋದೇ ಕಷ್ಟ ಆಗತ್ತೆ. ಇನ್ನೊಂದ್ ಕಡೆ ಬೀಜವನ್ನ ತೀರಾ ಮೇಲೆ ಬಿತ್ತಿದ್ರೆ ಅದು ಬಿಸಿಲಿಗೆ ಒಣಗಿ ಹೋಗ್ಬೋದು, ಇಲ್ಲಾಂದ್ರೆ ಪಕ್ಷಿಗಳ ಪಾಲಾಗ್ಬೋದು. ಅಂದ್ರೆ 2 ಕಡೆ ನಷ್ಟನೇ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತೀರಾ? ಅದಕ್ಕಾಗೇ ಇದೆ ಬಿತ್ತನೆಯ ಸುವರ್ಣ ನಿಯಮ. ಬೀಜಗಳನ್ನ ಸರಿಯಾದ ಜಾಗದಲ್ಲಿ ಇಡೋಕೆ ಇದು ತುಂಬಾ ಸಿಂಪಲ್, ಆದ್ರೆ ತುಂಬಾನೇ ಪರಿಣಾಮಕಾರಿ ವಿಧಾನ. ಈ ಸರಿಯಾದ ಬಿತ್ತನೆ ಆಳ ಅಂದ್ರೆ ಏನು? ಇದು ಬರೀ ಒಂದು ಟೆಕ್ನಿಕ್ ಅಲ್ಲ, ಬದಲಿಗೆ ಒಳ್ಳೆ ಫಸಲಿಗೆ ಹಾಕೋ ಒಂದು ಭದ್ರವಾದ ಅಡಿಪಾಯ ಇದ್ದ ಹಾಗೆ. ಇದನ್ನ ಸರಿಯಾಗಿ ಮಾಡಿದ್ರೆ ಸಾಕು, ಬೀಜ ಬೇಗ ಮೊಳಕೆ ಒಡೆಯುತ್ತೆ, ಗಿಡ ಆರೋಗ್ಯವಾಗಿ ಬೆಳೆಯುತ್ತೆ, ಕೊನೆಗೆ ಇಳುವರಿನೂ ಜಾಸ್ತಿ ಸಿಗುತ್ತೆ. ಈ 3 ಸಿಂಪಲ್ ಸ್ಟೆಪ್ಸ್ ನೆನಪಲ್ಲಿಟ್ಕೊಳ್ಳಿ. ಮೊದಲನೇದು, ಸಾಮಾನ್ಯವಾಗಿ ಹೆಚ್ಚಿನ ಬೆಳೆಗಳಿಗೆ 2-3 ಸೆಂಟಿಮೀಟರ್ ಆಳ ಸಾಕು. ಎರಡನೇದು, ರಾಗಿ, ಸಾಸಿವೆಯಂತಹ ಸಣ್ಣ ಸಣ್ಣ ಬೀಜಗಳಿದ್ರೆ ಅವನ್ನ ಸ್ವಲ್ಪ ಮೇಲೇನೆ ಬಿತ್ತಬೇಕು. ಯಾಕಂದ್ರೆ ಅವಕ್ಕೆ ಮಣ್ಣು ಸೀಳ್ಕೊಂಡು ಮೇಲೆ ಬರೋಕೆ ಜಾಸ್ತಿ ಶಕ್ತಿ ಇರಲ್ಲ. ಇನ್ನು ಮೂರನೇದು, ಜೋಳ, ಕಡ್ಲೆಕಾಳಿನ ದೊಡ್ಡ ಬೀಜಗಳನ್ನ ಸ್ವಲ್ಪ ಆಳದಲ್ಲಿ ಬಿತ್ತಬೇಕು. ಇದರಿಂದ ಅವು ಗಟ್ಟಿಯಾಗಿ ಬೇರೂರಲು ಸಹಾಯ ಆಗತ್ತೆ. ಸರಿ, ಬಿತ್ತನೆ ಆಳದ ಬಗ್ಗೆ ತಿಳಿದುಕೊಂಡ್ವಿ. ಈಗ ಇದರ ಜೊತೆಗೆ ಇನ್ನೂ ಕೆಲವು ಮುಖ್ಯವಾದ ವಿಷಯಗಳನ್ನ ನೋಡೋಣ. ಬಿತ್ತನೆ ಆಳದ ಜೊತೆಗೆ ಸಾಮಾನ್ಯವಾಗಿ ಮಾಡೋ ಈ 3 ತಪ್ಪುಗಳಿಂದ ದೂರ ಇರಬೇಕು. 1. ಪೂರ್ತಿ ಒಣಗಿ ಬಿರುಕು ಬಿಟ್ಟಿರೋ ನೆಲದಲ್ಲಿ ಬೀಜ ಹಾಕೋದು. 2. ಬೀಜ ಹಾಕಿದ ತಕ್ಷಣವೇ ತುಂಬಾನೇ ನೀರು ಕೊಟ್ಬಿಡೋದು. ಇದರಿಂದ ಬೀಜ ಕೊಳತು ಹೋಗಬಹುದು. ಇನ್ನು 3ನೇದು ಮತ್ತು ಬಹಳ ಮುಖ್ಯವಾದದ್ದು, ಕಳಪೆ ಕ್ವಾಲಿಟಿ ಬೀಜಗಳನ್ನ ಬಳಸೋದು. ಇವು ನೋಡೋಕೆ ಸಣ್ಣ ತಪ್ಪುಗಳ ತರ ಕಾಣಿಸಬಹುದು, ಆದ್ರೆ ಇಳುವರಿ ಮೇಲೆ ದೊಡ್ಡ ಹೊಡೆತ ಕೊಡುತ್ತೆ. ನೋಡಿ, ರೈತರ ಶ್ರಮಕ್ಕೆ ನಿಜವಾಗ್ಲೂ ಬೆಲೆ ಕಟ್ಟೋಕ್ಕಾಗಲ್ಲ, ಆದ್ರೆ ಇಂಥ ಒಂದು ಸಣ್ಣ ತಿಳುವಳಿಕೆ ಇಲ್ದೆ ಮಾಡೋ ತಪ್ಪಿನಿಂದ ಇಡೀ ಪರಿಶ್ರಮ ವ್ಯರ್ಥ ಆಗ್ಬಾರ್ದಲ್ವಾ? ಅದಕ್ಕೇನೆ ಸರಿಯಾದ ಮಾಹಿತಿ ಇರೋದು ತುಂಬಾ ಮುಖ್ಯ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಿರೋದೇನಪ್ಪಾ ಅಂದ್ರೆ, ಒಳ್ಳೆ ಇಳುವರಿ ಪಡೆಯೋಕೆ ದೊಡ್ಡ ದೊಡ್ಡ ಖರ್ಚು ಮಾಡಬೇಕಂತ ಇಲ್ಲ, ಬದಲಿಗೆ ಸರಿಯಾದ ಜ್ಞಾನ ಇದ್ರೆ ಸಾಕು. ಬೀಜವನ್ನ ಎಷ್ಟು ಆಳದಲ್ಲಿ ಬಿತ್ತಬೇಕು ಅನ್ನೋ ಸಣ್ಣ ವಿಷಯದ ಮೇಲೆ ನಾವು ಗಮನ ಕೊಟ್ರೆ ದೊಡ್ಡ ಮಟ್ಟದ ಬದಲಾವಣೆಯನ್ನ ನೋಡಬಹುದು. ಹಾಗಾದ್ರೆ ಒಂದು ಸಣ್ಣ ಮಾಹಿತಿ ನಮ್ಮ ಬೆಳೆಯ ಇಳುವರಿಯನ್ನ ಇಷ್ಟೊಂದು ಹೆಚ್ಚಿಸಬಹುದಾದ್ರೆ ನಾವಿನ್ನೂ ತಿಳಿಕೊಳ್ಳಬೇಕಾದ ವಿಷಯಗಳು ಎಷ್ಟೆಲ್ಲ ಇರಬಹುದು ಅಲ್ವಾ? ಈ ಬಗ್ಗೆ ಖಂಡಿತ ಯೋಚಿಸಿ. ಧನ್ಯವಾದಗಳು.